ಇದ್ರ ಟಾಪ್ ಸ್ಪೀಡೆಲ್ಲ ಇಲ್ಲಿ ಈ ರೋಡಲ್ಲೆಲ್ಲ ಹೊಡೆಯೋಕ್ಕಾಗಲ್ಲ. ಇವಾಗಲೇ ನೋಡ್ತಾ ಇರ್ಬೋದು, ಅಲ್ಲೇ 80 ಹೊಡಿತಿದೆ ಗಾಡಿ, ಕಾಣಿಸ್ತಿದ್ಯಾ ನೋಡಿ. ಯಾವ ರೋಡ್ ಆದ್ರೂ ಒಂದಾದ್ರೂ ಚೆನ್ನಾಗೈತಾ, ಒಂದನಾದ್ರೂ ಚೆನ್ನಾಗೈತಾ. ಫುಲ್ ಆಫ್ ರೋಡ್ ಇಂದು ಡೈಲಿ ಆಫ್ ರೋಡ್. ಈ ಕಡೆ ತೋಟದ ಕಡೆ ಬರೋರಿಗೆಲ್ಲ ಇಲ್ಲಿ ಯಾಕಪ್ಪ ಹೋಯ್ತಿದ್ದೀನಿ ಅಂದರೆ ನಮ್ಮ ಫ್ರೆಂಡು ಎಮ್ಮೆ ಹಿಡ್ಕೊಬರ್ಬೇಕು. ಯೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಇವತ್ತು ನಾವು ಒಂದು ಓಜಿ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀವಿ. ಇವತ್ತು ಒಂದು ಒಳ್ಳೆ ನೇಚರಲ್ಲಿ 2008 ಮಾರ್ಕೆಟಿಗೆ ಬಂತು. ಲೆಜೆಂಡರಿ ಗಾಡಿ ಅಂತ ಯಾವ್ಯಾವುದು ಸ್ಪೆಂಡರು, ಈಗ ಪ್ಯಾಷನ್ ಪ್ರೋ, ಈ ಥರ ಎಲ್ಲ ಯಾವ್ಯಾವುದು ಮಾರ್ಕೆಟಲ್ಲಿ ಇದೆಯೋ ಅದೇ ಥರ ಇದೂ ಹೀರೋ ಹೋಂಡಾ ಗ್ಲ್ಯಾಮರ್ ಅಂತ ಆವಾಗಿನ ಕಾಲದಲ್ಲಿ ಒಂದು ಹೆಸರು ಮಾಡಿದ ಗಾಡಿ ಇದು. ಈ ಗಾಡೀಲಿ ಇರೋದೆಲ್ಲ ಒರಿಜಿನಲ್ ಪಾರ್ಟ್ಸನ್ನೇ, ಯಾವುದೇ ರೀತಿ ಯಾವುದು ಚೇಂಜಸ್ ಮಾಡಿಲ್ಲ. ಏನೇನು ಶೋರೂಮಿಂದ ತೊಗೊಂಡಾಗ ಯಾವ ಥರ ಇತ್ತು ಗಾಡಿ ಅದೇ ಥರನೇ ಇದೆ. ಯಾವುದೇ ರೀತಿ ಬೇರೆ ಪಾರ್ಟ್ಸ್ನ ಇವರು ಚೇಂಜ್ ಮಾಡಿಲ್ಲ. ಟೈರು ಟ್ಯೂಬ್ ಬಂದುಬಿಟ್ಟು ಫ್ರಂಟ್ ಡ್ಯಾಶ್ ಕ್ಯಾಮಲ್ಲಿ ನೋಡ್ಬೋದು, ಸೇಮ್ ಆಯಾಬುಜೋದು ಯಾವ ಥರ ಇದೆ ಅದೇ ಥರನೇ ಕಾಣಿಸುತ್ತೆ. ಆದರೆ ಒಂದು 2-3 ರೌಂಡ್ ಕಮ್ಮಿ ಇದೆ ಅಷ್ಟೇ. ನೀವು ನೋಡ್ಬೋದು ಇಲ್ಲಿ ಗ್ಲ್ಯಾಮರ್ ಅಂತ ಬರೆದಿದೆ. ಹಾಗೆ ಇಲ್ಲಿ ಇಂಡಿಕೇಟರ್ಸ್, ಲೈಟ್ ಇಂಡಿಕೇಟರ್ ಇದೆ, ಇದು ನ್ಯೂಟ್ರಲ್ ಅಂತ ಇದೆ, ಇದು ಸ್ಪೀಡೋಮೀಟರು. ಹಾಗೆ ಇದು ಪೆಟ್ರೋಲ್ದು ಇಂಡಿಕೇಶನ್ ಇದೆ, ಎಷ್ಟು ಇದೆ ಪೆಟ್ರೋಲು ಏನು ಅಂತ ತೋರಿಸುತ್ತೆ. 16 ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಗಾಯ್ಸ್ ಇದು ಗಾಡಿ. ಈ ಗಾಡೀಲಿ 2008 ಸೆಲ್ಫ್ ಸ್ಟಾರ್ಟ್ ಇದೆ ಈ ಗಾಡಿಗೆ. ಸೆಲ್ಫ್ ಸ್ಟಾರ್ಟು ಮತ್ತು ಸೈಡಿಂದ ಕಿಕ್ಕರ್ ಇದೆ, ಎರಡೂ ಇದೆ ನೋಡಿ. ಕಿಕ್ಕರ್ನ ನೋಡ್ಬೋದು, ಇದೆ ಕಿಕ್ಕರು. ಹಾಗೆ ಸೆಲ್ಫ್ ಕೂಡ ಇದೆ ಈ ಗಾಡಿಗೆ. 2008 ಸೆಲ್ಫು. ಇವಾಗಲೂ ಅದೇ ಬ್ಯಾಟ್ರಿ, ಒರಿಜಿನಲ್ ಬ್ಯಾಟ್ರಿನೇ ಇರೋದು ಗಾಡೀಲಿ. ಗಾಡಿದು ಎಕ್ಸಾಸ್ಟ್ ಸೌಂಡು ನೀವು ಕೇಳಿಸ್ಕೊಬೋದು, ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ನೋಡಿದ್ರಲ್ಲ ಗೈಸ್ ಎಕ್ಸಾಸ್ಟ್ ನೋಟು. ಹಾಗೆ ನೋಡಿ ಇವಾಗ ಬರೋ ಗ್ಲಾಮರ್ಗೆಲ್ಲ ಇದು ಗ್ಲಾಮರ್ ಅಂತ ಅದೇ ಸ್ಟೀಲ್ ಇದರಲ್ಲಿ ಕಟ್ ಮಾಡಿ ಹಾಕಿರ್ತಾರೆ. ಆವಾಗ ಬರ್ತಿದ್ದ ಗಾಡಿಗಳಿಗೆಲ್ಲ ಈ ಥರ ಸ್ಟಿಕ್ಕರಲ್ಲೇ ಹಾಕ್ಬಿಡ್ತಿದ್ರು, ಎಲ್ಲೂ ಏನು ಕಟ್ ಆಗಬಾರ್ದು ಮತ್ತು ಟ್ಯಾಂಕ್ ಕವರ್ ಹಾಕಿದ್ರೆ ಇರಿಟೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಇದು ಮಾಡ್ತಿದ್ರು. ಗಾಡಿ 125cc ಇಂಜಿನ್ ಇದು. ಇದ್ರದ್ದು ಟಾಪ್ ಸ್ಪೀಡ್ ಬಂದ್ಬಿಟ್ಟು ಏನು ಅಂದಾಜು ನೀವು ಹೇಳ್ಕೊಬೋದು 80-70 ಹೋಗುತ್ತೆ ಅಂತ. ಆದರೆ ಈ ಗಾಡಿ 90-100 ಹೊಡೆಯುತ್ತೆ, ಆರಾಮಾಗಿ 90-100 ಹೊಡೆಯುತ್ತೆ. ಇದು ಟಾಪ್ ಸ್ಪೀಡ್ ಯಾವಾಗಾದರೂ ಒಂದ್ಸಲ ನಾನು ಚೆಕ್ ಮಾಡಿ ತೋರಿಸ್ತೀನಿ. ಆದರೆ ಇಲ್ಲಿ ತುಂಬ ಆಫ್ ರೋಡಿಂಗ್ಸು ಜಾಸ್ತಿ ಇದೆ, ಅದಕ್ಕೋಸ್ಕರ ಟಾಪ್ ಸ್ಪೀಡೆಲ್ಲ ಚೆಕ್ ಮಾಡೋಕ್ಕಾಗಲ್ಲ. ಗಾಯ್ಸ್ ಮೈನ್ ಏನಪ್ಪ ಅಂದರೆ ಬೈಕಲ್ಲಿ ಆಗಲಿ ಕಾರಲ್ಲಾಗಲಿ ಯಾವುದೇ ಒಂದು ವೆಹಿಕಲಲ್ಲಾಗಲಿ ಆರ್ಟ್ ಆಫ್ ದ ಪಾರ್ಟ್ ಯಾವುದು ಅಂದರೆ ಇಂಜಿನ್ನು. ಏರ್ ಕೂಲ್ಡ್ ಇಂಜಿನ್. ಏರ್ ಕೂಲ್ಡ್ ಅಂದರೆ ಏನಪ್ಪ ಅಂದರೆ ನೋಡಿ, ಗಾಳಿ ಬರ್ತಾನೆ ಇದೆಯಲ್ಲ, ಇದೆಲ್ಲ ಹೀಟ್ ಸಿಂಕ್ ಥರ ಗಾಳಿ ಬರ್ತಾನೆ ಇಂಜಿನ್ ಎಲ್ಲ ಕೂಲ್ ಆಗ್ತಾ ಇರುತ್ತೆ, ಸರಿನಾ. ನೀವು ಇವಾಗ ಬರೋ ಗಾಡಿಗಳಿಗೆಲ್ಲ ನೋಡ್ಬೋದು, ಇಂಥ ಜಾಗದಲ್ಲೆಲ್ಲ ನೋಡಿ, ಈ ಥರ ಜಾಗಗಳಲ್ಲೆಲ್ಲ ಗ್ರೀನ್ ಕಲರ್ ಇರುತ್ತೆ. ಗ್ರೀನ್ ಕಲರ್ ಒಂಥರ ಆಯಲ್ ಥರ ಇರುತ್ತೆ, ಅದರಿಂದ ಅದು ಕೂಲ್ ಆಗುತ್ತೆ. ಅದು ಲಿಕ್ವಿಡ್ ಕೂಲ್ಡ್ ಇಂಜಿನ್ನು. ಇದು ಏರ್ ಕೂಲ್ಡ್ ಇಂಜಿನ್ನು, 4 ಸ್ಟ್ರೋಕು ಸಿಂಗಲ್ ಸಿಲಿಂಡರ್ ಇಂಜಿನ್ನು. ಸಿಂಗಲ್ ಸಿಲಿಂಡರ್ ಏನಪ್ಪ ಅಂದರೆ ನೀವು ಜಾಸ್ತಿ ಎಕ್ಸ್ಪ್ಲೈನ್ ಎಲ್ಲ ಮಾಡೋಕ್ಕೋಗಲ್ಲ, ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಇಂಜಿನಿಂದ ಒಂದು ಪೈಪ್ ಬಂದಿರುತ್ತೆ ಗೊತ್ತಾ, ಎಕ್ಸಾಸ್ಟ್ ಪೈಪು, ಅದು ಒಂದಿರುತ್ತೆ. ಅಂದರೆ ಪಿಸ್ಟಿನ್ ಇದೊಂದೇ ಒಂದಿರುತ್ತೆ ಅಷ್ಟೇ. ಈಗ 4 ಸಿಲಿಂಡರ್ ಎಲ್ಲ ಬರುತ್ತೆ, ಈ ಕವಾಸಾಕಿಲೆಲ್ಲ 4 ಸಿಲಿಂಡರ್ ಬರುತ್ತೆ. ಅದರಲ್ಲಿ ಈ ಥರ ಎಕ್ಸಾಸ್ಟ್ ಇಂಜಿನಿಂದ ಬಂದಿರೋದು 4 ಇರುತ್ತೆ. ಆಗ ಸೌಂಡು ಚೇಂಜ್ ಆಗುತ್ತೆ ಗಾಡಿದು. 2 ಸ್ಟ್ರೋಕ್ ಇದೆ, ಪ್ಯಾರಲಲ್ ಟ್ವಿನ್ ಇದೆ, ಈ ಥರ ತುಂಬಾ ಇದೆ ಇಂಜಿನಲ್ಲಿ ವೇರಿಯಂಟು. ನೀವು ತಿಳ್ಕೊಬೇಕು, ಇದೆಲ್ಲ ತಿಳಿಸ್ಬೇಕು, ಇದಕ್ಕೆಲ್ಲ ಒಂದು ವೀಡಿಯೋ ಮಾಡಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇರ್ಬೋದು ಎಕ್ಸಾಸ್ಟ್ ಪೈಪ್ ಇಲ್ಲಿಂದ ಬಂದು ಇದು ಫುಲ್ ಇದೆ, ಸೇಮ್ ಆಯಾಬುಜೋದು ಹೆಂಗಿರುತ್ತೆ ಹಂಗೆ ಇದೆ. ಎಕ್ಸಾಸ್ಟ್ ನೋಟ್ ನೀವು ಕೇಳಿಸ್ಕೊಂಡ್ರಿ, ಇನ್ನೊಂದು ಸಲ ಕೇಳಿಸ್ತೀನಿ. ಹಾಗೆ ಫ್ರಂಟಲ್ಲಿ 18 ಇಂಚ್ ವೀಲ್ ಇದೆ, 100 ಸೆಕ್ಷನ್ ಟೈರ್ ಹಾಕಿದ್ದಾರೆ. ಬ್ಯಾಕಲ್ಲೂ ಸೇಮ್ ಟೈರು, ಸೇಮ್ ಸೆಕ್ಷನ್ ವೀಲ್ ಇದೆ. ಟ್ಯೂಬ್ಲೆಸ್ ಯೂಸ್ ಮಾಡಿದ್ದಾರೆ ಗೈಸ್. ಇದು ಟ್ಯೂಬ್ ಹಾಕ್ಸ್ಕೊಬೋದು, ಟ್ಯೂಬ್ಲೆಸ್ ಹೋಗ್ಬೋದು. ಕೆಲವೊಂದಕ್ಕೆ ಸ್ಪೋಕ್ ಬರುತ್ತೆ, ಸ್ಪೋಕ್ ವೀಲ್ ಬಂದರೆ ಇದು ಮ್ಯಾಗ್ ವೀಲು. ಸ್ಪೋಕ್ ವೀಲ್ ಬಂದರೆ ನೀವು ಟ್ಯೂಬ್ಲೆಸ್ನ ಹಾಕ್ಸೋಕ್ಕಾಗಲ್ಲ, ಬರೀ ಟ್ಯೂಬಲ್ಲೇ ಯೂಸ್ ಮಾಡಬೇಕು. ಆಫ್ ರೋಡಿಂಗ್ ಎಲ್ಲ ಹೊಡಿತೀನಿ ಅಂದರೆ ಸ್ಪೋಕ್ ವೀಲೇ ಬೆಟರು. ಇದು ಮ್ಯಾಗ್ ವೀಲೆಲ್ಲ ಅಷ್ಟು ಆಗಲ್ಲ. ನೀವು ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು ಗೈಸ್ ಈ ಗಾಡಿನ. ಯಾವುದೇ ಆಫ್ ರೋಡ್ ಆಗಲಿ, ಆನ್ ರೋಡ್ ಆಗಲಿ, ಟ್ರಕ್ಕಿಂಗ್ ಆಗಲಿ, ಎಲ್ಲಿ ಬೇಕಾದರೂ ಹೊಡಿಬೋದು ಈ ಗಾಡಿನ. ಈ ಗಾಡಿ 7000 RPM 9 bhp ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು 4 ಸ್ಪೀಡ್ ಗೇರ್ ಬಾಕ್ಸು. ಗಾಡಿ 10.35 ನ್ಯೂಟನ್ ಮೀಟರ್ ಟಾರ್ಕಲ್ಲಿ 4000 RPMನ ಪ್ರೊಡ್ಯೂಸ್ ಮಾಡುತ್ತೆ. ಈ ಗಾಡಿ ಕೆಪಾಸಿಟಿ ಅಷ್ಟೇ. ಹಾಗೆ ಇದರಲ್ಲಿ ನೀವು ನೋಡ್ಬೋದು, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ರಿಸರ್ವು, ಆಫು, ಆನು. ಇವಾಗ ಬರೋ ಗಾಡಿಗಳಿಗೆಲ್ಲ ಇದಿಲ್ಲ, ಸರಿನಾ. 4 ಸ್ಪೀಡ್ ಗೇರ್ ಬಾಕ್ಸು, ಇದೆಲ್ಲ ಮ್ಯಾನ್ಯುಯಲ್, ಎಲ್ಲ ಹಿಂದೆನೇ ಇರೋದು. ಇದು ಸೇಮ್ ಸ್ಪೆಂಡರ್ ಯಾವ ಥರ ಇದೆಯೋ ಅದೇ ಥರನೇ ಇದೂ ಇರೋದು. ಬಂದ್ಬಿಟ್ಟು ಚೌಕ್ ಅಂತ ಕರೀತಾರೆ. ಪೆಟ್ರೋಲ್ ಅಕಸ್ಮಾತ್ ಎಲ್ಲಾದರೂ ಒಂದು ಸ್ವಲ್ಪ ಕೈ ಕೊಡ್ತು, ಗಾಡಿ ರಿಚ್ ಆಯಿತು ಅಂದರೆ ಇದನ್ನು ಮೇಲೆ ಎತ್ಬಿಟ್ಟು ಹೊಡೆದ್ರೆ ಸ್ಟಾರ್ಟ್ ಆಗುತ್ತೆ ಬೇಗ.
ಗಾಡೀಲಿ ಏನಪ್ಪ ಅಂದರೆ ಇದು 125cc ಇಂಜಿನ್ ಅಂತ ಕರೀತಾರೆ, ಆದರೆ ಇದು ಪ್ರಾಪರ್ 125 ಇಂಜಿನ್ ಅಲ್ಲ. ಹಾಗೆ ಇವಾಗ ಬರ್ತಿರೋ ಬೈಕ್ಗಳಿಗೆಲ್ಲ ತುಂಬ ಎಲೆಕ್ಟ್ರಾನಿಕ್ಸ್ ಇದೆ, ಇದಕ್ಕೆ ಯಾವುದೇ ಎಲೆಕ್ಟ್ರಾನಿಕ್ಸ್ ಇಲ್ಲ. ಯಾಕಪ್ಪ ಅಂದರೆ ಇದರಲ್ಲಿ ಜಾಸ್ತಿ ಯಾವುದೂ ಎಲೆಕ್ಟ್ರಾನಿಕ್ಸ್ ಅಂತ ಬಳಸೋ ಅಂಥದ್ದು ಏನೂ ಇಲ್ಲ. ಏನೋ ಎಲೆಕ್ಟ್ರಾನಿಕ್ಸ್ ಅಮ್ಮಮ್ಮ ಏನಿರ್ಬೋದಪ್ಪ, ಸೆಲ್ಫಿಂದ ಒಂದು ವಯರ್ ಹೋಗಿರ್ಬೋದು, ಬ್ಯಾಕಿಂದ ಒಂದು ವಯರ್ ಬಂದಿರ್ಬೋದು. ಯಾಕೆಂದರೆ ಲೈಟ್ ಬ್ರೇಕ್ ಲೈಟು, ಆಗ ಇಂಡಿಕೇಟರು, ಫ್ರಂಟಲ್ಲಿ ಡೋಮು ಮತ್ತು ಆ ಕಡೆ ಈ ಕಡೆ ಇಂಡಿಕೇಟರ್ಸು. ಅದು ಬಿಟ್ಟರೆ ನೆಕ್ಸ್ಟು ಸೆಲ್ಫು ಬ್ಯಾಟ್ರಿಯಿಂದ ಬಂದಿರುತ್ತೆ. ಅಷ್ಟು ಬಿಟ್ಟರೆ ಈ ಗಾಡೀಲಿ ಯಾವುದೇ ರೀತಿ ಎಲೆಕ್ಟ್ರಾನಿಕ್ಸ್ ಇಲ್ಲ. ಈ ಗಾಡಿದು ಸೀಟ್ ಹೈಟ್ ಎಷ್ಟಪ್ಪ ಅಂದರೆ 790 mm ಇದ್ರದ್ದು ಸೀಟ್ ಹೈಟು ತುಂಬಾ ಕಮ್ಮಿ ಇದೆ ಗೈಸ್. ಗೊತ್ತಿರೋ ಅಷ್ಟೆಲ್ಲ ನಾನು ಹೇಳಿದ್ದೀನಿ. ನೆಕ್ಸ್ಟು ಇವಾಗ ಆಫ್ ರೋಡಿಂಗ್ ಟೆಸ್ಟ್ ಮಾಡೋಣ. ಆಫ್ ರೋಡಿಂಗ್ ಟೆಸ್ಟ್ ಮಾಡಿಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಹಾಗೆ ಇದ್ರ ಟಾಪ್ ಸ್ಪೀಡೆಲ್ಲ ಇಲ್ಲಿ ಈ ರೋಡಲ್ಲೆಲ್ಲ ಹೊಡೆಯೋಕ್ಕಾಗಲ್ಲ. ನೆಕ್ಸ್ಟ್ ಯಾವಾಗಾದರೂ ಹೈವೇಗೆ ತೊಗೊಂಡೋದಾಗ ಇದ್ರ ಟಾಪ್ ಸ್ಪೀಡ್ ಎಷ್ಟು ಏನು ಅಂತ ನಾನೆಲ್ಲ ತಿಳಿಸ್ತೀನಿ ನಿಮಗೆ. ಗಾಯ್ಸ್ ನೀವು ನೋಡ್ಬೋದು, ಗಾಡಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ. ಆಫ್ ರೋಡಿಂಗ್ ಫುಲ್ಲು ಹೆಂಗಿರುತ್ತೆ ಅಂದರೆ ಗಾಡಿ ನೋಡ್ಬೋದು. ಆಫ್ ರೋಡಿಂಗು ಗ್ಲಾಮರು ಓಡಾಡುತ್ತೆ, ಗ್ಲಾಮರು ಸ್ಪೆಂಡರು ಎಲ್ಲ ಓಡಾಡುತ್ತೆ ಇದರಲ್ಲಿ, ಯಾವುದೂ ಓಡಾಡಲ್ಲ ಅನ್ನಂಗೇನಿಲ್ಲ. ನೋಡಿ ಎಂತೆಂಥ ಆಫ್ ರೋಡಿಂಗ್ ಐತೆ ಇಲ್ಲೆಲ್ಲ. ಎಂಥ ಜಾಗದಲ್ಲಿ ಕರ್ಕೊಬಂದು ರಿವ್ಯೂ ಮಾಡ್ತಾಯಿದ್ದೀನಿ ವೀಡಿಯೋನ. ನೆಕ್ಸ್ಟ್ ಲೆವೆಲಲ್ಲೆಲ್ಲ ಹೊಡಿಬೋದು ಗಾಯ್ಸ್ ಗಾಡಿನ ನೋಡಿ. ಆದರೆ ಟಾಪ್ ಸ್ಪೀಡ್ ಚೆಕ್ ಮಾಡೇ ಬಿಡೋಣ ಇವಾಗಲೇ. ನೋಡ್ತಾ ಇರ್ಬೋದು ಅಲ್ಲೇ 80 ಹೊಡಿತಿದೆ ಗಾಡಿ, ಕಾಣಿಸ್ತಿದ್ಯಾ? ವಿಡಿಯೋದಲ್ಲಿ ಕಾಣಿಸೋದು ಗೊತ್ತಿಲ್ಲ ಗಾಯ್ಸ್. ನಮ್ಮ ಗಾಡಿ ಟಾಪ್ ಸ್ಪೀಡ್ ನೋಡ್ಬೋದು 90 ಕ್ರಾಸ್ ಮಾಡ್ತಿದೆ ಆಗಲೇ. ಇಲ್ಲೆಲ್ಲ ಆಗಲ್ಲ ಗಾಯ್ಸ್, ಯಾವ್ದಾರು ಹೈವೇಗೆ ತಗೊಂಡೋಗ್ಬೇಕು ಮಾಡಬೇಕು. ಮತ್ತೆ ಇನ್ನೂ ಒಂದು ಮುಂದೆ ಒಂದು ಆಫ್ ರೋಡಿಂಗ್ ಇದೆ, ಬನ್ನಿ ತೋರಿಸ್ತೀನಿ ನೋಡಿ. ಯಾವ ರೋಡ್ ಆದರೂ ಒಂದಾದರೂ ಚೆನ್ನಾಗೈತಾ, ಒಂದನಾದ್ರೂ ಚೆನ್ನಾಗೈತಾ? ಫುಲ್ ಆಫ್ ರೋಡಿಂಗು, ಡೈಲಿ ಆಫ್ ರೋಡ್ ಈ ಕಡೆ ತೋಟದ ಕಡೆ ಬರೋರಿಗೆಲ್ಲ. ಬನ್ನಿ ಇನ್ನೊಂದು ಆಫ್ ರೋಡ್ ತೋರಿಸ್ತೀನಿ ನಿಮಗೆ, ಹೆಂಗಿರುತ್ತೆ ಆಫ್ ರೋಡಿಂಗು ಅಂತ. ಜಿಂಗ್ ಆಫ್ ರೋಡಿಂಗ್ ಫುಲ್ಲು ಆಫ್ ರೋಡಿಂಗು. ಗಾಯ್ಸ್ ಎಲ್ಲಾದರೂ ಏನಾದ್ರು ಸ್ಕಿಡ್ ಹೊಡಿತೈತಾ ಗಾಡಿ? ಇಲ್ಲ, ನುಗ್ತಿದೆ ಅಷ್ಟೇ. ಚೇತೆ ಇರಬೇಕು ಸುಮ್ಮನೆ, ಮಳೆ ಪಾಳೆ ಗುಂಡಿ ಏನು ನೋಡಬಾರ್ದು. ಅಡೆ ಅಕ್ಕ ಫುಲ್ಲು ಆಫ್ ರೋಡಿಂಗ್ ಗೈಸ್. ಆಫ್ ರೋಡಿಂಗ್ ಇಲ್ಲಿ ಯಾಕಪ್ಪ ಹೋಯ್ತಿದ್ದೀನಿ ಅಂದರೆ ನಮ್ಮ ಫ್ರೆಂಡು ಎಮ್ಮೆ ಹಿಡ್ಕೊಬರ್ಬೇಕು, ಕಟಾಕ್ಬಿಟ್ಟವನೆ. ಸಂಜೆ 4:15 ಆಗ್ಬಿಟ್ಟೈತೆ. ಗುರಾಯಿಸ್ಕೊಂಡು ನೋಡ್ತಾಳೆ. ಇದೇನಾ ಗುರಾಯಿಸ್ಕೊಂಡು ನೋಡ್ತಾಳೆ? ಲೌಡಿ ಎಮ್ಮೆ ಗುರಾಯಿಸ್ಕೊಂಡು ನೋಡ್ತಿದೆ, ನವಿಲು ಡ್ಯಾನ್ಸ್ ಆಡ್ತಿದೆ. ವಿಡಿಯೋದೆಲ್ಲ ಕಾಣಿಸಲ್ಲ. ಎಲ್ಲವೇ ಚಾಯ್? ಇಲ್ಲಿ ನೋಡ್ತಾ ಐತೆ ಎಮ್ಮೆ, ಹೋಗಿ ಹಿಡ್ಕೊ ಬಾ. ಗಾಯ್ಸ್ ಇವತ್ತಿನ ಆಫ್ ರೋಡ್ ರೈಡ್ ಮುಗೀತು. ನೆಕ್ಸ್ಟ್ ಸಿಗೋಣ, ಬಾಯ್.